3 ವರ್ಷದಿಂದ ಇತ್ತು ಕ್ಯಾನ್ಸರ್. ಓಂನ ರಾಯ್ ಕೆಜಿಎಫ್ ಚಾಚಾ ನೆರವಿಗೆ ಬಂದಿದ್ದು ಯಾರ್ಯಾರು? ಹೊಂಚು ಹಾಕುತ್ತಿದೆ ವಿಧಿ. ಗೆದ್ದು ಬರಲಿ ಹರೀಶ್ ರಾಯ್. ಇದೇ ಹೊತ್ತಿನ ವಿಶೇಷ. ಗೆದ್ದು ಬನ್ನಿ ಹರೀಶ್ ರಾಯ್. ನಾನು ಆದರ್ಶಿನಿ. ಓಂ ಸಿನಿಮಾದಲ್ಲಿ ಡಾನ್ ಆಗಿ ಮಿಂಚಿದ್ದ ಖಳನಟ, ಕೆಜಿಎಫ್ ಚಿತ್ರದಲ್ಲಿ ರಾಕಿ ಬಾಯ್ಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದ ಪ್ರೀತಿಯ ಚಾಚಾ, ಅಂಡರ್ ವರ್ಲ್ಡ್, ಜೋಗಿ, ರಾಜ್ ಬಹದ್ದೂರ್, ಸಂಜು ಬಟ್ಸ್ ಗೀತಾ ಹೀಗೆ ಮುಂತಾದ ಚಿತ್ರಗಳಲ್ಲಿ ಮನೋಜ್ಞವಾಗಿ ನಟಿಸಿ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದ ಖಳನಟ ಹರೀಶ್ ರಾಯ್ ಗುರುತೇ ಸಿಗಲಾರದಷ್ಟು ಬದಲಾಗಿದ್ದಾರೆ. ಒಂದು ಕಾಲದಲ್ಲಿ ಖಡಕ್ ವಿಲನ್ ಆಗಿ ತೆರೆ ಮೇಲೆ ಮಿಂಚಿದ್ದ ನಟ ಇಂದು ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ಸಿಕ್ಕಿ ಹೈರಾಣಾಗಿದ್ದಾರೆ. ನಾನು ಇನ್ನೂ ಕಲಾ ಸರಸ್ವತಿಯ ಸೇವೆ ಮಾಡಬೇಕು, ನನ್ನನ್ನು ಉಳಿಸ್ಕೊಳ್ಳಿ ಅಂತ ಕರುನಾಡಿನ ಜನರ ಮುಂದೆ ಕೈ ಮುಗಿದು ಬೇಡ್ತಿದ್ದಾರೆ. ವಿಲನ್ ಆಗಿ ಬೆಳ್ಳಿ ತೆರೆ ಮೇಲೆ ಮಿಂಚುತ್ತಿದ್ದ ಚಾಚಾ ಬಾಳ್ನಲ್ಲಿ ಏನಾಗ್ತಿದೆ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಸದ್ಯ ಇನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕಷ್ಟೆ. ಏನಾಗಿದೆ ಅಂದರೆ, ಈಗ 3 ವರ್ಷದ ಹಿಂದೆ ಕ್ಯಾನ್ಸರ್ ಎಲ್ಲ ಬಂದಿದ್ದು, ಅದರಲ್ಲಿ ಮೀಡಿಯಲ್ಲಿ ಬಂತು. ಆವಾಗಲೂ ಜನ ಆಗಲಿ ನಮ್ಮ ಚಿತ್ರರಂಗದಲ್ಲಿ ಕೆಲವರು ಬಂದು ಹೆಲ್ಪ್ ಮಾಡಿದ್ದಾರೆ, ನಿಂತಿದ್ದಾರೆ. ಸೊ ಅದು ನನಗೀಗ 3 ವರ್ಷ ಆಗ್ತಾ ಬಂದ ಮೇಲೆ ಈಗ ನನಗೇನಾಗಿದೆ, ಸ್ವಲ್ಪ ಎದೆಲಿತ್ತು ಕ್ಯಾನ್ಸರ್ನ ಕಣಗಳು, ಎದೆಲಿತ್ತು. ಅದು ಹೊಟ್ಟೆಗೆ ಸ್ಪ್ರೆಡ್ ಆಗಿದೆ. ಹೊಟ್ಟೆಗೆ ಸ್ಪ್ರೆಡ್ ಆಗಿದ್ದಕ್ಕೆ ಅದು ಏನಾಗಿದೆ, ಆ ಕ್ಯಾನ್ಸರ್ ಕಣ ಏನು ಸ್ಪ್ರೆಡ್ ಆದಾಗ ಹೊಟ್ಟೆಯಲ್ಲಿರುವಂಥ ಒಳ್ಳೆಯ ಇದಕ್ಕೆ ಇನ್ಫೆಕ್ಷನ್ ಮಾಡ್ತದೆ. ಹಾಗೆ ಹೊಟ್ಟೆ ಪ್ರಾಬ್ಲಮ್ ಆಗಿ ನನ್ನ ದೇಹದಲ್ಲಿರುವ ವಾಟರ್ ಆಗಿ ಹೊಟ್ಟೆಯಲ್ಲಿ ಸೇರ್ಕೊಂಡಿದೆ. ಓಂನಲ್ಲಿ ಡಾನ್, ಕೆಜಿಎಫ್ ಚಾಚಾ, ಇಂದು ಸಾವು ಬದುಕಿನ ಹೋರಾಟ. ಕ್ಯಾನ್ಸರ್ನಿಂದ ಹೈರಾಣಾಗಿದ್ದಾರೆ ಹರೀಶ್ ರಾಯ್. ಸಹಾಯಕ್ಕಾಗಿ ಅಂಗಲಾಚುತ್ತಿದೆ ಹಿರಿಜೀವ. ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಕ್ಯಾನ್ಸರ್ ಕುಲುಮೆಯಲ್ಲಿ ನೊಂದು ಬೆಂದು ಹೋಗಿದ್ದಾರೆ. 3 ವರ್ಷಗಳ ಹಿಂದೆಯೇ 4ನೇ ಸ್ಟೇಜ್ನಲ್ಲಿದ್ದ ಕ್ಯಾನ್ಸರ್ನಿಂದಾಗಿ ಅವರ ಆರೋಗ್ಯ ಈಗ ಮತ್ತಷ್ಟು ವಿಷಮಿಸಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿರೋ ಹರೀಶ್ ರಾಯ್ರನ್ನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋಕೆ ಬಹಳ ಘಾಸಿಯಾಗತ್ತೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿರೋ ಹಿರಿ ಜೀವ ಚಿತ್ರರಂಗ ಹಾಗೂ ಕಲಾಭಿಮಾನಿ ಸಹೃದಯರ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಹೊಟ್ಟೆಲಿರುವ ಇದಕ್ಕೆ ಕ್ಯಾನ್ಸರ್ ಕಣ ಏನಾದರೂ ಮಾಡಿ ಅದನ್ನು ಕಮ್ಮಿ ಮಾಡಬೇಕು, ಆಗಲೇ ಸ್ವಲ್ಪ ರಿಕವರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದು ಹೆವಿ ಡೋಸೇಜ್, ಅದು ತುಂಬ ಪವರ್ಫುಲ್. ಆ ಟ್ಯಾಬ್ಲೆಟ್ಸ್ ಇದೆ, ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ನಾಲಿಗೆಲ್ಲ ಗಾಯ ಹುಣ್ಣುಗಳಿದೆ, ಇಲ್ಲೆಲ್ಲ ಕಟ್ಟಾಗಿದೆ. ಅದು ಟ್ಯಾಬ್ಲೆಟ್ಸಿಂದ ಕಿಡ್ನಿ ಫಂಕ್ಷನ್ನೇ ಚೇಂಜ್ ಆಗುತ್ತೆ, ಬಿಸಿಯಾಗಿ ಅಷ್ಟು ಹೀಟ್. ಅದು ಒಂದಕ್ಕೊಂದು ಸಂಬಂಧ ಇಲ್ಲ. ಅದಕ್ಕೆ ಮೊನ್ನೆ ಎಲ್ಲ ಚೆಕಪ್ ಮಾಡಿಸಿದ್ವಿ, ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರು ಡಾಕ್ಟ್ರು. ಅದೇ ಟ್ಯಾಬ್ಲೆಟ್ಸ್ಗೂ ಬೇರೆ ಚೇಂಜ್ ಮಾಡಿ ಅದನ್ನು ಹೇಳಿ ಹಿಂಗೆ ಸೈಡ್ ಎಫೆಕ್ಟ್ ಅಂತ. ಸೊ ಅವರು ಈಗ ಏನು ಯೋಚನೆ ಮಾಡ್ತಿದ್ದಾರೆ, ಬೇರೆ ಒಂದು ಇಂಜೆಕ್ಷನ್ ಇದೆ, ಅದನ್ನು ನಾವು ನಿಮಗೆ ಸಿಕ್ಕಿದ್ರೆ ನಿಮಗೆ ನಾವು ಕೊಟ್ಟರೆ ಬೇಗ ಗುಣ ಆಗ್ತೀರಿ ನೀವು. ಇಲ್ಲಾಂದರೆ ಈ ಥರ ಸಮಸ್ಯೆಗಳು ಟ್ಯಾಬ್ಲೆಟ್ಸಿಂದ ಅದು ಅನುಭವಿಸ್ತಾ ಇರಬೇಕು, ಸೈಡ್ ಎಫೆಕ್ಟ್ ಜಾಸ್ತಿ. 3 ವರ್ಷಗಳ ಹಿಂದೆಯೇ ಥೈರಾಯ್ಡ್ ಕ್ಯಾನ್ಸರ್ 4ನೇ ಸ್ಟೇಜ್. ಟೈಮ್ ನೀಡಿದ್ದ ವೈದ್ಯರು ಚಿಕಿತ್ಸೆಗೆ ಬೇಕು ಲಕ್ಷ ರೂಪಾಯಿ. ತಿಂಗಳಿಗೆ 3.5 ಲಕ್ಷ ಮಾತ್ರೆ, ಆದ್ರೂ ಇಲ್ಲ ಚೇತರಿಕೆ. ಕಳೆದ 3 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬೇಯುತ್ತಿದ್ದಾರೆ. ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬೇಕಾಗಿದ್ದು ಚಿತ್ರರಂಗದ ಬಹುತೇಕ ಮಂದಿ ಸಾಥ್ ನೀಡಿದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಅವರನ್ನ ನೋಡೋಕೆ ಕಷ್ಟವಾಗ್ತಿದೆ. ಫ್ಯಾಮಿಲಿ ಎಲ್ಲ ಕರೀರಿ ಅಂದರು. ಸ್ವಲ್ಪ ಫ್ಯಾಮಿಲಿ ಎಲ್ಲ ಕರೆದ ಮೇಲೆ ಮನೆ ಮಿಸ್ಸಸ್ಸಿನ ಕರೆದ ಮೇಲೆ ಹೇಳಿದರು,
ನೋಡಿ ಈ ಥರ ಇದೆ, ಒಂದು ಇಂಜೆಕ್ಷನ್ ಇದೆ, ಒಂದು ಆ ಥರದ ಇಂಜೆಕ್ಷನ್ ನೀವು ಟ್ರೈ ಮಾಡಿದರೆ ನಿಮ್ಮ ಹಸ್ಬೆಂಡಿಗೆ ಬೇಗ ರಿಕವರ್ ಆಗ್ತದೆ. ಸೊ ಬಟ್ ಅಮೌಂಟ್ ಮಾತ್ರ ಜಾಸ್ತಿ ಇದೆ ಅದಕ್ಕೆ, 3,55,000 ಒಂದು ಇಂಜೆಕ್ಷನ್ಗೆ. ಆಯಿತು, ಒಂದಲ್ಲ ಅಂಥೇಳಿ ಮತ್ತೊಳಗೆ ಒಂದಲ್ಲ, ಒಂದು 15-17 ಇಂಜೆಕ್ಷನ್ ಮೇಲೆ ಬೇರೆಯವರಿಗೆಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಅಷ್ಟಕ್ಕೆ ಹೋಗಿದ್ದಾರೆ ಅವರು. ನಿಮ್ಮ ಹಸ್ಬೆಂಡಿಗೆ ಎಷ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಬಟ್ ಒಂದು ಸೈಕಲ್ ಇದೆ, ಒಂದು ಸೈಕಲ್ ಅಂದರೆ 21 ದಿನದ ಒಂದು ಇಂಜೆಕ್ಷನ್, 21 ದಿನ, ಮತ್ತು 21 ದಿನ ಆದರೆ ಇನ್ನೊಂದು ಇಂಜೆಕ್ಷನ್, ಮತ್ತು 21 ದಿನ ಇನ್ನೊಂದು ಇಂಜೆಕ್ಷನ್. ಇದು 3 ಇಂಜೆಕ್ಷನ್ ಒಂದು ಸೈಕಲ್. ಈ 3 ಇಂಜೆಕ್ಷನ್ ಆಗೋತ್ತಿಗೆ ಸುಮಾರು 10,000 ಲಕ್ಷ. ಅದು ಅಷ್ಟು ಆಗೋತ್ತಿಗೆ ನಮ್ಮದು ಏನು ಸೈಡ್ ಎಫೆಕ್ಟ್ ಅಥವಾ ಏನು ರಿಕವರ್ ಗೊತ್ತಾಗ್ತದೆ, ಅಲ್ಲಿಂದ ಕಂಟಿನ್ಯೂ ಆಗ್ತದೆ ಕೊಡಲಿಕ್ಕೆ. ಇದೀಗ ಅದೇ ಚಾಚಾ ಪಾತ್ರಧಾರಿ ಹರೀಶ್ ರಾಯ್ ಆರೋಗ್ಯ ಕ್ಯಾನ್ಸರ್ನಿಂದಾಗಿ ಮತ್ತಷ್ಟು ಬೆಗಡಾಯಿಸಿದೆ. ಕಾಲು ಆಮೇಲೆ ಹೊಟ್ಟೆದೆಲ್ಲ ಪ್ರಾಬ್ಲಮ್, ಈ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿದೆ, ಇದೆಲ್ಲ ಫುಲ್ಲು ಊತ ಬಂದಿದೆಲ್ಲ, ನಡೆಯೋಕ್ಕಾಗೋದಿಲ್ಲ. ಕಾಲು ಹೀಗಿರೋದ್ರಿಂದ ನಡೆಯೋಕ್ಕಾಗೋದಿಲ್ಲ. ಆಮೇಲೆ ಹೊಟ್ಟೆದು ಪ್ರಾಬ್ಲಮಿಂದ ನಡೆಯೋಕ್ಕಾಗ್ತಿಲ್ಲ. ನಾನು ಹೇಗೆ ಜನರಿಗೆ ತಲುಪೋದು ಹೇಗೆ, ಅದಕ್ಕೋಸ್ಕರ ಬೇರೆ ಮೆಡಿಸಿನ್ ಮಾಡಿಕೊಂಡು ಹೆಲ್ತ್ ಚೆನ್ನಾಗಾಗಬೇಕು. ಉಸಿರು ಕಟ್ಟೋದಾಗಲಿ, ಊರಿಂದ ಹೊರಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಫಸ್ಟ್ ನಡೆಯೋಕ್ಕಾಗೋದಿಲ್ಲ. ವೆಹಿಕಲ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಬೇರೆ ಇವ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗುವಂದರೆ ಶೇಕ್ ಆದಾಗ ನೋವಾಗ್ತದೆ, ಫುಲ್ ತುಂಬಿದೆ ನೀರು. ಆವಾಗ ಸರಿ, ಫಸ್ಟು ಇದನ್ನು ಸ್ವಲ್ಪ ರಿಕವರ್ ಮಾಡಿಕೊಂಡು ನಾವು ಎಂಟ್ರಿ ಮಾಡಬೇಕಾದ್ರೆ ಒಂದು 2 ತಿಂಗಳಿಂದ ಟ್ರೀಟ್ಮೆಂಟ್ ಮಾಡಿಕೊಂಡು ಇದಕ್ಕೋಸ್ಕರ ಬೇರೆ ಟ್ರೀಟ್ಮೆಂಟ್. ಈಗ ನಿಮ್ಮನ್ನೆಲ್ಲ ಮೀಟ್ ಆಗಿ ನಾನು ನಮ್ಮ ಚಿತ್ರರಂಗದವರಿಗೆ ಎಲ್ಲರಿಗೂ ಸಹಾಯ ಕೇಳಬೇಕು. ಇಂಡಸ್ಟ್ರಿಯಲ್ಲಿ ಚೇಂಬರಿಗೆ ಹೋಗ್ಬೇಕು, ಅಲ್ಲೂ ಫಸ್ಟ್ ಅಲ್ಲಿಗೆ ತಿಳಿಸಿದರೆ ಅವರು ನಮ್ಮ ಚಿತ್ರರಂಗದ ನಾಯಕ ನಟರು ನಾಯಕಿಯರಾಗಲಿ ಎಲ್ಲರಿಗೂ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತಿಳಿಸಿ ನನಗೆ ಹೆಲ್ಪ್ ಮಾಡ್ಬೋದು ಚೇಂಬರಿಂದ ಅಂತ ನಾನು. ಓಂ ಸಿನಿಮಾದ ಡಾನ್ ಪಾತ್ರದಿಂದ ಲೈಮ್ ಲೈಟ್ಗೆ ಬಂದಂತಹ ಹರೀಶ್ ರಾಯ್ ಅದಾದ ಬಳಿಕ ಕನ್ನಡ ಚಿತ್ರರಂಗದ 100 ಸಿನಿಮಾಗಳಲ್ಲಿ ಖಳನಾಯಕನಾಗಿ ಪೋಷಕ ಪಾತ್ರಧಾರಿಯಾಗಿ ಬಣ್ಣ ಹಚ್ಚಿದ್ದಾರೆ. ಅವರದ್ದೇ ಆದ ಯುನೀಕ್ ಸ್ಟೈಲ್ನಿಂದ ನೋಡುಗರ ಮನಸ್ಸನ್ನ ಗೆದ್ದಿದ್ದಾರೆ. ಅದರಲ್ಲೂ ಕೆಜಿಎಫ್ ಸಿನಿಮಾದ ಚಾಚಾ ಪಾತ್ರ ಅವರ ಕರಿಯರ್ನ ಮಹತ್ವದ ಪಾತ್ರವಾಗಿ ಹೊರಹೊಮ್ಮಿತ್ತು. ಈಗ ಚಿತ್ರರಂಗದ ನಾಯಕ ನಟರು ಎಲ್ಲರಿಗೂ ಸಾಧಾರಣ ಗೊತ್ತಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಒಂದು 2-3 ಕಡೆಯಿಂದ ನನಗೆ ಕಾಲ್ಗಳು ಬಂದಿದೆ. ಈಗ ಅವರ ಅಸಿಸ್ಟೆಂಟ್ಸ್ಗಳು ಕಾಲ್ ಮಾಡಿ, ಅವರ ಪಿ ಎಗಳು ಕಾಲ್ ಮಾಡಿ ಹೀಗೆ ಹೇಳಿದ್ದಾರೆ, ಸ್ವಲ್ಪ ಧೈರ್ಯವಾಗಿರಿ, ಮಾತಾಡ್ತೀವಿ, ನಿಮಗೆ ಸ್ವಲ್ಪ ಧೈರ್ಯ ಬಂದಿದೆ. ಈಗ ಅದು ಬೇಡ ಈಗ ಅಂತೇಳಿ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಒಳ್ಳೊಳ್ಳೆ ಹೀರೋಗಳು ಒಳ್ಳೆಯವರೆಲ್ಲ, ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ಸ್ ಇರೋದು. ನಾವು ಹೇಗೆ ಸ್ಪಂದಿಸ್ತೀವಿ ಹಾಗೆ ಅವರು ಕೂಡ ನಮ್ಮ ಜೊತೆಗೆ. ಬಟ್ ನಾನು ಈ ಸರಿ ನಾನು ಸರಿಯಾಗಿ ಒಂದು ಅಷ್ಟು ಕ್ಲೋಸ್ ಇಲ್ದಿದ್ರು ನನ್ನ ಹತ್ರ ಬಂದು ಫೋನ್ ಮಾಡಿಸಿ ಅಸಿಸ್ಟೆಂಟ್ PN ಕಳಿಸಿ, ಅವ್ರ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅವರನ್ನೆಲ್ಲ ಕಳಿಸಿ ಮಾತಾಡ್ಕೊಂಡು ಬಾ, ಧೈರ್ಯ ಹೇಳಿ ಬಾ, ನಾವಿರ್ತೀವಿ, ಎದುರದ್ದು ಬೇಡ. ಸೊ ಅದೊಂದು ಈಗ ನನಗೆ ನಿನ್ನೆಯಿಂದ ಅದೊಂದು ತುಂಬ ಧೈರ್ಯ. ಥೈರಾಯ್ಡ್ನಿಂದ ಬಳಲುತ್ತಿದ್ದ ಹರೀಶ್ ರಾಯ್ ಅವರು ಗಂಟಲಲ್ಲಿ ಗಡ್ಡೆ ಆಗಿದ್ರೂ ಸಹ ಒಂದಷ್ಟು ಆರ್ಥಿಕವಾಗಿ ಸದೃಢರಾದ ಬಳಿಕ ಆಪರೇಷನ್ ಮಾಡಿಸಿಕೊಳ್ಳೋದಾಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅದು ಮಾರಣಾಂತಿಕ ಕ್ಯಾನ್ಸರ್ಗೆ ತಿರುಗಿ 4ನೇ ಹಂತ ಕೂಡ ತಲುಪಿತ್ತು. ಫಸ್ಟ್ ನನಗೆ 3 years ಬ್ಯಾಕ್ 4th ಸ್ಟೇಜಲ್ಲಿ ಇದ್ದೆ. ನಂಗೆ ಫಸ್ಟ್ ಹೇಳಿಲ್ಲ ಅವರು, ಅದಕ್ಕೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ. ಆಮೇಲೆ ಕಿದ್ವಾಯಲ್ಲಿ ಸಿದ್ದಪ್ಪ ಅಂತ ಇದ್ದಾರೆ, ಅವರೇ ನನಗೆ ಆಪರೇಷನ್ ಮಾಡಿರೋದು. ತುಂಬ ಒಳ್ಳೆಯ ಡಾಕ್ಟ್ರು. ಇದು ಈ ಕುತ್ತಿಗೆ ಭಾಗ ಎಲ್ಲ ಅವರೇ ನೋಡ್ಕೊಳ್ಳೋದು. ಅವರು ಆಪ್ರೇಷನ್ ಮಾಡಿಕೊಟ್ಟವ್ರು. ಅವರು ಸ್ವಲ್ಪ ಲೇಟ್ ಬಂದಿದ್ದಕ್ಕೆ ಒಂದು ಸರಿ ಬೈದರು. 4 ಸ್ಟೇಜ್ ಬಂದಿದೆ, ನೀವು ಹುಡುಗಾಟ ಆಡ್ತಿದ್ರಿ, ನಿಮಗೆ ಗೊತ್ತಿಲ್ಲ. ಅವಾಗ ಅದು ಲಂಗ್ಸಲ್ಲಿತ್ತು. ಲಂಗ್ಸ್ ಅರ್ಧ ನೀರು ತುಂಬಿಕೊಂಡು ಅರ್ಧ ಲಂಗ್ಸು ವರ್ಕ್ ಆಗೋದಿಲ್ಲ. ಈಗಲೂ ಕೂಡ ಲಂಗ್ಸ್ ನನಗೆ ಅರ್ಧ, ಅಂದರೆ ಒಂದು ಲಂಗ್ಸ್ 2 ಲಂಗ್ಸ್ ಇದೆಲ್ಲ, ಲೆಫ್ಟ್ ಸೈಡ್ ಇದ್ದ ಲಂಗ್ಸಲ್ಲಿ ಅರ್ಧ ಸ್ವಲ್ಪ ಡ್ಯಾಮೇಜ್. ವೈದ್ಯರು ಇನ್ನು 3-4 ವರ್ಷಗಳು ಚಿಂತಿಸೋ ಅವಶ್ಯಕತೆ ಇಲ್ಲ ಅಂತ ಭರವಸೆ ನೀಡಿದ್ರು. ಆದ್ರೆ ತಿಂಗಳಿಗೆ 3.5 ರಿಂದ 4 ಲಕ್ಷ ರೂಪಾಯಿಯಷ್ಟು ಮಾತ್ರೆ ಇಂಜೆಕ್ಷನ್ ಸೇವಿಸಬೇಕಿದೆ ಹರೀಶ್ ರಾಯ್. ಅದನ್ನ ನಿರಂತರವಾಗಿ ತೆಗೆದುಕೊಳ್ಳಬೇಕಿದೆ. ಒಂದ್ ಕಡೆ ಮಾನಸಿಕ ಒತ್ತಡ, ಮತ್ತೊಂದ್ ಕಡೆ ಆರ್ಥಿಕ ದುರ್ಬಲತೆ. ಇವೆರಡರ ಮಧ್ಯೆ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ ಹರೀಶ್ ರಾಯ್.
3 ವರ್ಷ ಹಿಂದೆ ಗೊತ್ತಾಯಿತು. ಗೊತ್ತಾದಾಗ ಆ್ಯಕ್ಚುಲಿ ಫೀಲ್ ಆಗುತ್ತಲ್ಲ, ಫ್ಯಾಮಿಲಿ ಇದ್ದವ್ರಿಗೆ ಫೀಲ್ ಆಗುತ್ತೆ. ನನ್ನ ಲೈಫು ಇಷ್ಟವಾ ಏನು ಹಾಗೆ. ಬಟ್ ಕೇರ್ಲೆಸ್ ಥರ ಅಂದರೆ ನಾನು ಹೆದರ್ಕೊಂಡ್ರೆ ಆಗೋದಿಲ್ಲ. ಇದಕ್ಕೆ ಏನು ಮಾಡ್ಬೋದು? ಆವತ್ತು ಈ ನಮ್ಮ ಸುರೇಶ್ ಬಾಬುರನ್ನ ಕೇಳಿದೆ, ಈ ಥರ ಆಯಿತು ಅಂದಾಗ ಫಸ್ಟ್ ಗೊತ್ತಾಗಿದೆ ಇಲ್ಲೇ ನನಗೆ. ಆಮೇಲೆ ನಾನು ಇದಕ್ಕೆ ಹೋಗಿರೋದು ಕಿದ್ವಾಯಿಗೆ. ಇಲ್ಲಿ ಗೊತ್ತಾದಾಗ ಫುಲ್ ಎದುರ್ಕೊಂಡಿದ್ದೆ. ಅಲ್ಲಿ ಹೋದ ಮೇಲೆ ನನ್ನನ್ನು ಸಮಾಧಾನ ಮಾಡಿಸಿದ್ರು. ಆಮೇಲೆ ಆವತ್ತು ಕೇಳಿದೆ ನಾನು, ಇನ್ನು ನಾನು ಎಷ್ಟು ವರ್ಷ ಇರ್ಬೋದು, ಇದು ಏನು ಪ್ರಾಬ್ಲಮ್? ಫಿಲ್ಮಲ್ಲಿ ತೋರಿಸ್ತಾರಲ್ಲ, ಬರುತ್ತೆ ಡಮ್ ಅಂತ ಹೋಗ್ಬಿಡ್ತಾರೆ. ಆ ಥರ ಅವ್ರನ್ನ ಸುರೇಶ್ ಬಾಬುರನ್ನ ಕೇಳಿದಾಗ ಅವರು ಇಲ್ಲ, ಒಂದು 3 ಇಯರ್ಸ್ ಮೇಲೆ ಟೈಮ್ ಇರ್ತದೆ, ಅದರಲ್ಲೂ ಗುಣನೂ ಆಗ್ತದೆ ಟ್ಯಾಬ್ಲೆಟ್ಸಿಂದ, ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ನಾವು ನಮ್ಮ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಚಿತ್ರರಂಗದಿಂದ ಸಾಕಷ್ಟು ಮಂದಿ ಕಲಾವಿದರು, ನಟರು, ತಂತ್ರಜ್ಞರು ಹಾಗೂ ಕರುನಾಡಿನ ಜನತೆ ಸಾಕಷ್ಟು ಆರ್ಥಿಕ ನೆರವು ನೀಡಲು ಮುಂದಾಗಿದ್ದಾರೆ. ಆದ್ರೆ ಅವರಿಗೆ ಹಣಕಾಸಿನ ಸಹಾಯದ ಜೊತೆಗೆ ನೈತಿಕ ಬೆಂಬಲ ನೀಡಿ ಧೈರ್ಯ ತುಂಬುವಂತಹ ಮನಸ್ಸುಗಳು ಬೇಕಾಗಿದೆ. ಕೆಜಿಎಫ್ನ ರಾಕಿ ಬಾಯ್, ವಿಜಯ್ ಕಿರಗಂದೂರು ಹಾಗೂ ಪ್ರಶಾಂತ್ ನೀಲ್ ಅವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಅದರಲ್ಲೂ ನಟ ದರ್ಶನ್ಗೆ ಅತ್ಯಾಪ್ತರಾಗಿದ್ದ ಹರೀಶ್ ರಾಯ್ಗೆ ದರ್ಶನ್ ಕೂಡ ಆರ್ಥಿಕ ನೆರವು ನೀಡಿದ್ದಾರಂತೆ. ಫ್ಯಾಮ್ಲಿಗೆ ಸ್ವಲ್ಪ ಭಾಳ ಇಷ್ಟಪಡ್ತೀನಿ. ಫ್ಯಾಮ್ಲಿ ಅಂದರೆ ನಾನು ನಂಬಿಕೊಂಡಿರೋ ಹೆಂಡತಿ, ಮಕ್ಕಳು ಇಬ್ಬರಿದ್ದಾರೆ. ನನಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿದೆ. ಆಮೇಲೆ ನಾನು ಈ ಥರ ಹೇಳುವಾಗ ಡಾಕ್ಟರ್ ನನ್ನ ಮಿಸ್ಸಸ್ ಸಾಹು ಹೇಳ್ತಾಳೆ, ನೀವಿದ್ದರೆ ನಮಗೆ ಒಂದು ಬೆಲೆ, ಸಮಾಜದಲ್ಲಿ ನೀವು ಇರ್ತೀರಿ, ನಮ್ಮನ್ನು ಎಲ್ಲನೂ ಇಷ್ಟಪಡ್ತಾರೆ, ಗೌರವಿಸ್ತಾರೆ. ನೀವು ಈ ಥರ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು ಈ ವಿಷಯದಲ್ಲಿ. ಅಂದರೆ ನಾನು ಸ್ವಲ್ಪ ಆಧ್ಯಾತ್ಮ ಜಾಸ್ತಿ, ಅಂದರೆ ಎಲ್ಲರೂ ಹೋಗುವಂಥದ್ದು, ಏನು ಹೆದರ್ಲಿಕ್ಕಿಲ್ಲ. ಅದು ನನಗೊಂದು ಮೈಂಡ್ ಫಿಕ್ಸ್ ಆಗಿದೆ. ಹೆದರೋದಂತೂ ಯಾವತ್ತಿಲ್ಲ. ಆಮೇಲೆ ಏನಕ್ಕೆ ಹೆದರಬೇಕು? ತಪ್ಪು ಮಾಡ್ತಿದ್ರು ಹೆದರೋ ಅವಶ್ಯಕತೆ ಇಲ್ಲ. ದೇವ್ರು ಕೊಟ್ಟಿದ್ದನ್ನು ಅನುಭವಿಸ್ಬೇಕು. ಈಗ ನನಗೆ ನೋಡಿ, ಜನ ಕಷ್ಟ ಇದ್ದಾಗ ಎಲ್ಲ ಬಂದು ಸೇರ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಜನಾರ್ದನ ದೇವ್ರ ಸಮಾನ. ತಾವೇ ಸಂಕಷ್ಟದಲ್ಲಿದ್ರೂ ಕೂಡ ಶಿವಣ್ಣನನ್ನ ನೋಡಬೇಕು, ಆರೋಗ್ಯ ವಿಚಾರಿಸಬೇಕು ಅಂತ ಬಯಸಿದ್ರಂತೆ. ಆದ್ರೆ ತನ್ನ ಈ ದೇಹ ಸ್ಥಿತಿಯಲ್ಲಿ ಶಿವಣ್ಣನನ್ನ ನೋಡಲು ಹೋಗಲು ಸಾಧ್ಯವಾಗಿಲ್ಲ. ಇಷ್ಟರಲ್ಲೇ ಶಿವಣ್ಣನವರೇ ಬಂದು ನನ್ನ ನೋಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಭರವಸೆ ಇಟ್ಟುಕೊಂಡಿದ್ದಾರೆ. ಅದು ಡಾಕ್ಟ್ರೇ ಹೇಳಿದರು, ಶಿವಣ್ಣಂದು ಪಾಪ ಹಿಂಗ ಅವ್ರು ತುಂಬ ಇಷ್ಟ. ಸುರೇಶ್ ಬಾಬು ಶಿವಣ್ಣ ಗಡ್ರೆ ಭಾಳ ಅಭಿಮಾನ ಅವರಿಗೆ, ಅಂದರೆ ಅಣ್ಣವ್ರದ್ದು ಅಭಿಮಾನ. ಆಮೇಲೆ ಶಿವಣ್ಣ ಹಿಂಗೆ ಎಷ್ಟು ಚೆನ್ನಾಗಿ ಅವ್ರ ಕಣ್ಣಲ್ಲಿ ಆ್ಯಕ್ಟ್ ಮಾಡ್ತಾರೆ ಶಿವಣ್ಣ. ಒಂದ್ಸರಿ ಶಿವಣ್ಣ ಮನೆಗೂ ಹೋಗಿ ನಾನು ಹೋಗೋದು ಹೇಗೆ ಅಂತ ಹೇಳಿದೆ. ಆಮೇಲೆ ಸಡನ್ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರನ್ನಾದರೂ ತಿಳಿಸಿ ಹೋಗ್ಬೇಕು ಅವ್ರ ಮನೆಗೆ, ಅಷ್ಟು ಸುಲಭ ಹೇಗೆ ಹೋಗೋದು, ಈ ಥರ ಕಷ್ಟ ಆಗ್ತದಲ್ಲ. ಇಲ್ಲ, ಈಗ ಹೋಗಿ ನೀವು ಮಾತಾಡಿಸಿ, ಇದು ಸಹಾಯ ಅಂತ ಹೇಳಿಲ್ಲ, ಒಂದು ಅವ್ರ ಹತ್ರ ಒಂದು ಇಂಡಸ್ಟ್ರಿ ಅವರಿಗೆ ಅವ್ರು ಹೇಳಿ ಸಾಕು, ವಿಡಿಯೋ ಮಾಡಿ. ಈ ಹರೀಶ್ ರಾಯ್ನೂ ಸ್ವಲ್ಪ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಿಲ್ಲಿಸಿ ಹರೀಶಿಗೆ ಒಂದು ಮಾತು ಅಂತ ಅವ್ರು ಹೇಳ್ಬಿಟ್ರೆ, ಇದು ನೀವು 17 ಇಂಜೆಕ್ಷನ್ ದೊಡ್ಡ ವಿಷಯವ? ಅವರೆಲ್ಲ ಏನು ನೀವು, ಅವರೆಲ್ಲ ಲೆಜೆಂಡ್ಸ್ ಅವರು, ನೀವು ಹೆದರಬೇಡಿ, ಟ್ರೈ ಮಾಡಿ, ನೀವು ಮಾಡಿಲ್ಲ ಅಂದ್ರೆ ಆಮೇಲೆ ನೋಡೋಣ. ನಟ ಧ್ರುವ ಸರ್ಜಾ ಕೂಡ ಆರ್ಥಿಕ ಸಹಾಯ ನೀಡಿ ಹರೀಶ್ ರಾಯ್ಗೆ ಧೈರ್ಯ ತುಂಬಿದ್ದಾರಂತೆ. ಬಹಳಷ್ಟು ನಟರ ಪಿಎಗಳು ಫೋನ್ ಮಾಡಿ, ಏನು ಯೋಚನೆ ಮಾಡಬೇಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರೆಲ್ಲರ ಧೈರ್ಯವೇ ನನಗೆ ಸಂಜೀವನಿಯಾಗಿದೆ, ಇನ್ನು ಬದುಕಬಹುದು ಅನ್ನೋ ಆಸೆ ಹುಟ್ಟಿಸಿದೆ ಅಂತ ಕಣ್ಣೀರು ಹಾಕಿದ್ದಾರೆ ಹರೀಶ್ ರಾಯ್. ಧ್ರುವ ಸರ್ಜಾ ಅವರು ಕೂಡ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ನೀವು ಕೂಡ ವಿಡಿಯೋ ಮಾಡಿ ಧನ್ಯವಾದ ಹೇಳಿದ್ರಿ. ಅಂದರೆ ಅವರು ಪಿ ಎ ಆಗುತ್ತಿಲ್ಲ, ಬಂದು ನೀನೇ ಮಾತಾಡ್ಸಿದ್ರು. ಅಣ್ಣ ಮಾತಾಡ್ತಾರೆ, ಅಣ್ಣ ಬ್ಯುಸಿ ಇದ್ರು ಫಸ್ಟಿಗೆ, ಆಮೇಲೆ ಮಾತಾಡಿದ್ರು, ಹೇಳಿದ್ರು. ಅವರು ಖುಷಿ ಆಯಿತು. ಫೋನ್ ಮಾಡಿ, ಅಣ್ಣ ನಾನು ಇದ್ದೀನಿ, ನಾವು ಬಿಟ್ಕೊಡೋದಿಲ್ಲ ಅಣ್ಣ ನಿಮ್ಮನ್ನು, ಯಾರು ಹೆದರಬೇಡಿ, ನೀವು ಕಣ್ಣಲ್ಲಿ ನೀರು ಹಾಕಬೇಡಿ. ನಂಗೆ ಅಷ್ಟೇ ಒಂಥರ ಹೋಯ್ತು. ಯಾಕಂದರೆ ನಾನು ಹೇಳಿಲ್ಲ, ಹೆಸರು ಹೇಳೋದಿಲ್ಲ ಅಂತ ಹೇಳಿದಲ್ಲ ನಾನು. ಆಮೇಲೆ ಅವರು ನಾನು ಅಷ್ಟು ಕ್ಲೋಸ್ ಇಲ್ಲ ನಾನು, ಅಂದರೆ ಅವ್ರು ನೋಡಿದ್ದೀನಿ, ಚಿಕ್ಕ ವಯಸ್ಸಿಂದಲೂ ಅವರನ್ನು ನೋಡಿದ್ದೀನಿ, ಬರ್ಡೇಗೆಲ್ಲ ಹೋಗಿದೆ. ಅವ್ರಿಗೆ ಪ್ರೀತಿದು ಕೊಟ್ರಲ್ಲ, ಏನೋ ಒಂಥರ ನನಗೆ ಆಯಿತು. ಸೊ ಅವರ ಹುಡುಗರು ಬಂದು ಮಾತಾಡಿಸಿ ಹಿಂಗೆ. ಆಮೇಲೆ ಅವರೇ ಹೇಳಿದರು, ಇವರು ಹೇಳಿದ್ರು ಬೇಡ ಅಂತ ಹೇಳಿದ್ದಾರೆ. ಏನು ಹೇಳೋದು ಬೇಡ, ನೀವು ಫಸ್ಟು ನೀವು ಯಾವಾಗ ಹೋಗೋದು, ನಾನು ಹೇಳೋದು ಗೊತ್ತಿಲ್ಲ, ನಾವೆಲ್ಲರೂ ಇರ್ತೀವಿ, ನೀವು ಹೆದರಬೇಡಿ, ನಾನು ಇದ್ದೇ ಇರ್ತೀನಿ, ನಮ್ಮ ಕನ್ನಡ ಚಿತ್ರರಂಗ ಇರ್ತದೆ ಅಂತೆಲ್ಲ ಅಷ್ಟೆಲ್ಲ ಮಾತಾಡುವಾಗ
ಕ್ಯಾನ್ಸರ್ ಚಿಕಿತ್ಸೆಗೆ ಹೆಚ್ಚಿನ ಆರ್ಥಿಕ ಸಂಕಷ್ಟ ಬೇಕಾಗಿದ್ದು ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ಹರೀಶ್ ರಾಯ್. ಅವರ ಕಾಲುಗಳು ಊದಿದ್ದು, ಹೊಟ್ಟೆ ಭಾರವಾಗಿದೆ. ಬಾಡಿ ಸ್ಕಿನ್ ಟೋನ್ ಕೂಡ ಬದಲಾಗಿದ್ದು, ಖಡಕ್ ಖಳನಾಯಕನಾಗಿ ಅಬ್ಬರಿಸುತ್ತಿದ್ದ ಹರೀಶ್ ರಾಯ್ ಚಿಕ್ಕ ಮಗುವಿನಂತೆ ಸಹಾಯಕ್ಕೆ ಎದುರು ನೋಡ್ತಿರೋದು ನಿಜಕ್ಕೂ ನೋವಿನ ಸಂಗತಿಯಾಗಿದೆ. ನಾನು ಮತ್ತೆ ಬಣ್ಣ ಹಚ್ಚಿ ನಟಿಸಬೇಕು, ನನ್ನನ್ನ ಉಳಿಸಿಕೊಳ್ಳಿ ಎಂದು ಎಲ್ಲರ ಎದುರು ಕೈ ಮುಗಿದು ಮನವಿ ಮಾಡಿಕೊಳ್ತಿದ್ದಾರೆ ಹರೀಶ್ ರಾಯ್. ಆಮೇಲೆ ಅವ್ರು ಹುಡುಗರು ಅಂದರು, ಒಂದು ವಿಡಿಯೋ ಬಿಟ್ ಮಾಡು. ಅವರು ಬಂದಿದ್ದು ನನಗೆ ಗೊತ್ತಿಲ್ಲ, ನನಗೆ ಅವರು ಮಾತಾಡಬಾರ್ದು ಹೇಳಿದ್ದಾರೆ. ಬಟ್ ಅವ್ರು ಹುಡುಗರು ಹೇಳಿದ್ರಲ್ಲ, ಸರಿ ಆಯಿತು, ಒಂದು ವಿಡಿಯೋ ಬಿಟ್ಟು ಇರಲಿ, ಆಯಿತು, ಅದೇನು ತೊಂದರೆ ಇಲ್ಲ, ಮಾತಾಡಿಲ್ಲ ಹೌದಲ್ವಾ ನಾನು ಹೇಳಿದ್ದು. ಇನ್ನೂ ಕೆಲವರು ಮಾತಾಡಿದ್ದಾರೆ. ಹರೀಶ್ ರಾಯ್ ಚಿಕಿತ್ಸೆಗೆ ಹಲವರು ಸಹಾಯ ಮಾಡಿದ್ರು. ಆನೆಯ ಬಾಯಿಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ. ಯಾಕೆಂದ್ರೆ ಚಾಚಾ ಬದುಕಬೇಕು ಅಂದ್ರೆ ತಿಂಗಳ ಖರ್ಚು ಲಕ್ಷ ಮೀರ್ತಿದೆ. ಹೈ ಟ್ರೀಟ್ಮೆಂಟ್ಗೆ ಇನ್ನೂ ಹೆಚ್ಚಿನ ಹಣ ಬೇಕಾಗಿದ್ದು ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ಹರೀಶ್ ರಾಯ್. ಖಡಕ್ ಕಳನಟನಾಗಿ ಅಬ್ಬರಿಸುತ್ತಿದ್ದ ಹರೀಶ್ ರಾಯ್ ಚಿಕ್ಕ ಮಗುವಿನಂತೆ ಸಹಾಯಕ್ಕೆ ಎದುರು ನೋಡ್ತಿರೋದು ನಿಜಕ್ಕೂ ನೋವಿನ ಸಂಗತಿ. ನಾನು ಮತ್ತೆ ಬಣ್ಣ ಹಚ್ಚಿ ನಟಿಸಬೇಕು, ನನ್ನನ್ನ ಉಳಿಸ್ಕೊಳ್ಳಿ ಅಂತ ಕೈ ಮುಗಿದು ಮನವಿ ಮಾಡಿಕೊಳ್ತಿದ್ದಾರೆ ಹರೀಶ್ ರಾಯ್. ಸಮರ, ಬೆಂಗಳೂರು ಅಂಡರ್ವರ್ಲ್ಡ್, ಜೋಡಿ ಹಕ್ಕಿ, ರಾಜ್ ಬಹದ್ದೂರ್, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ನಲ್ಲ, KGF 1, KGF 2 ಸೇರಿದಂತೆ ತಮಿಳು, ತೆಲುಗು ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಒಂದು ಕಾಲದಲ್ಲಿ ಖಡಕ್ ವಿಲನ್ ಆಗಿ ತೆರೆ ಮೇಲೆ ಮಿಂಚಿದ್ದ ನಟನನ್ನ ಈ ಸ್ಥಿತಿಯಲ್ಲಿ ನೋಡಿ ಅಭಿಮಾನಿಗಳು ಮರುಕಪಡುತ್ತಿದ್ದು, ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಹರೀಶ್ ರಾಯ್ ಅವರಿಗೆ ವೈದ್ಯರು ಸಲಹೆ ನೀಡಿರುವ ಪ್ರಕಾರ ಒಂದು ಇಂಜೆಕ್ಷನ್ಗೆ 3.55 ಲಕ್ಷ ರೂಪಾಯಿ ವೆಚ್ಚ ತಗುಲಲಿದೆಯಂತೆ. ಈ ಚಿಕಿತ್ಸೆ ಶುರು ಮಾಡಿದ ಮೇಲೆ 21 ದಿನಗಳಿಗೊಂದರಂತೆ ಇಂಜೆಕ್ಷನ್ ನೀಡಬೇಕಾಗತ್ತೆ. 63 ದಿನಗಳಲ್ಲಿ 3 ಇಂಜೆಕ್ಷನ್ ನೀಡಬೇಕು. ಅಲ್ಲಿಗೆ 1 ಸೈಕಲ್ ಕಂಪ್ಲೀಟ್ ಆಗುತ್ತಂತೆ. ಒಬ್ಬರು ಹರೀಶ್ ರಾಯ್ ಅವರನ್ನ ಭೇಟಿ ಮಾಡಿ ಅನಾರೋಗ್ಯದ ಬಗ್ಗೆ ಜಾಲತಾಣಗಳಲ್ಲಿ ಮಾಹಿತಿ ನೀಡಿದ ಬಳಿಕ ಈಗ ಒಬ್ಬೊಬ್ಬರಾಗಿ ಹರೀಶ್ ರಾಯ್ ಭೇಟಿಗೆ ಆಗಮಿಸಿ ಧೈರ್ಯ ತುಂಬುತ್ತಿದ್ದಾರೆ. ಬಿಗ್ ಬಾಸ್ ರನ್ನರ ಪ್ರಜತ್ ಹಾಗೂ ರಕ್ಷಕ್ ಬುಲೆಟ್ ಹರೀಶ್ ರಾಯ್ ಮನೆಗೆ ಭೇಟಿ ನೀಡಿ ಸಹಾಯ ಮಾಡುವಂತೆ ಮನವಿ ಮಾಡಿದ್ದು, ಆರೋಗ್ಯ ವಿಚಾರಿಸಿದ್ದು ಸಖತ್ ಖುಷಿಯಾಯಿತು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ ಚಾಚಾ. ದೊಡ್ಡ ಆಂಕರ್, ಒಳ್ಳೆಯವರು ದೇವಂತೆ. ನನಗೆ ಅದು ಚಿಕ್ಕದಿಂದ ನೋಡಿದ್ರು, ಈ ಟಿವಿಯಲ್ಲಿದ್ರು, ಒಳ್ಳೆ ಆಂಕರ್. ಅವ್ರಿಗೆ ಇವತ್ತು ಒಳ್ಳೆ ಸಂಭ್ರಮ ಅಲ್ಲ, ಕಮ್ಮಿ ಮಾಡಿ ಹೇಳಿ, ನಿಜ ಬೇಡ, ಅರ್ಥ ಮಾಡ್ಕೊಳ್ಳಿ. ರುದ್ರಾಕ್ಷಿ ಇಟ್ಕೋ ಬಯಸಿ, ಅದು ಹಾಕೋರು ಮಾತ್ರ ಹಾಕ್ಬೇಕು, ಹಾಕ್ಬಾರ್ದು. ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರಿಗೆ ಒಂದು ತೊಂದರೆ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿದಾಗ ಬೇಜಾರಾಗುತ್ತೆ. ಯಾಕಂದರೆ ಆ ಒಂದು ಸಿಚುವೇಶನ್ಸನ್ನು ನಾನು ದಾಟ್ಕೊಂಡ್ಬಂದಿದ್ದೀನಿ. ನಮ್ಮ ಅಪ್ಪನ ನೋಡ್ಕೊಂಡಿರೋದಾಗಿರ್ಬೋದು, ನಮ್ಮ ಅಪ್ಪನ ಜೊತೆ ಹಾಸ್ಪಿಟ್ಲಲ್ಲಿ ಇದ್ದಿದ್ದಾಗಿರ್ಬೋದು, ಅವ್ರು ಯಾವ ಥರ ಟ್ರೀಟ್ಮೆಂಟ್ಸ್ ಕೊಡ್ತಿದ್ರು, ಅದು ಎಷ್ಟು ಲಕ್ಷ ರೂಪಾಯಿ, ಅದನ್ನು ಬಿಲ್ ಕಟ್ಟಬೇಕಾದ್ರೆ ಅದೊಂದಷ್ಟು ನೋವಾಗೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ಆರೋಗ್ಯ ಕೆಡಿಸ್ಕೊಂಡಾಗ ಇಷ್ಟಿಷ್ಟೆಲ್ಲ ಲಕ್ಷ ನಾವು ಖರ್ಚು ಮಾಡಬೇಕು ಅಂತ. ಇವತ್ತು ಹರೀಶ್ ಅಣ್ಣ ಎಲ್ಪ್ ಅಂತ ಕೇಳಕ್ಕೆ ಬಂದಿಲ್ಲ, ಸತ್ಯವಾಗ್ಲೂ. ಅವರು ಸಂಪಾದನೆ ಮಾಡಿದ ಹೆಸರನ್ನ, ದುಡ್ಡು ಸಂಪಾದನೆ ಮಾಡಿ ಪ್ರತಿಯೊಂದು ಎಲ್ಲ ಆಗಿತ್ತು. ಆ ಸಿಚುವೇಶನ್ಸ್ ಹಂಗೆ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ. ಇವತ್ತು
ಕ್ಯಾನ್ಸರ್ ಅಂತ ಒಂದು ಪದ ಹೇಳ್ಕೊಳ್ಳೋಕ್ಕೆ ನಮ್ಮ ಬಾಯಲ್ಲಿ ಬೇಜಾರು ಅನಿಸುತ್ತೆ. ಅದು ಆದಷ್ಟು ಬೇಗ ಕ್ಯೂರ್ ಆಗುತ್ತೆ, ನಿಜವಾಗ್ಲೂ ಕ್ಯೂರ್ ಆಗುತ್ತೆ, 100% ಕ್ಯೂರ್ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡೇ ಮಾಡ್ತಾರೆ. ಈ ಥರ ಕಂಬ್ಯಾಕ್ ಆಗ್ತಾರೆ ಹರೀಶ್ ಅಣ್ಣ. ನನ್ನ ಕೈಲಿ ಏನಾಗುತ್ತೋ ಇವತ್ತು ಅಣ್ಣಂಗೆ ನಾನು ಅದನ್ನು ಕೊಡ್ತಾ ಇದ್ದೀನಿ. ಅಂದರೆ ಮಗನ ಸ್ಥಾನ ಅಷ್ಟೇ, ಯಾಕಂದರೆ ಇವತ್ತು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಒಂಥರ ಮಗನ ಸ್ಥಾನ ಅಷ್ಟೇ. ಈ ಒಂದು ಸ್ಕ್ಯಾನರ್ ಹಾಕಿರ್ತೀವಿ, ಒಂದು ನಂಬರ್ ಹಾಕಿರ್ತೀವಿ, ಎಲ್ಲರೂ ಹೋಗಿ ಒಂದು ಗೂಗಲ್ ಪೇಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಹೆಲ್ಪ್ ಮಾಡಿದಾಗ ಒಂದು ಹೆಲ್ತ್ ರಿಕವರಿಗೆ ನಿಮ್ದೆಲ್ಲ ಒಂದು ಆಶೀರ್ವಾದ ಇದ್ದಂಗೆ. ಅದು ನೀವು ಎಷ್ಟಾದರೂ ಹಾಕಿದ್ರೆ ಅದು ನಮಗೆ ಖುಷಿ. ಒಂದು ಕಾಲದಲ್ಲಿ ಖಡಕ್ ವಿಲನ್ ಆಗಿ ತೆರೆ ಮೇಲೆ ಮಿಂಚಿದ್ದ ಹರೀಶ್ ರಾಯ್ರನ್ನ ಈ ಸ್ಥಿತಿಯಲ್ಲಿ ನೋಡಿ ಅಭಿಮಾನಿಗಳು ಸಹ ನಟ ನಟಿಯರು ಮರುಕಪಡ್ತಿದ್ದಾರೆ. ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಕನ್ನಡ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.